ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಊರಲ್ಲಿ ಹಿಂದೂ ಗಣಪತಿ ಕೂರಿಸಿದ್ದಾರೆ. ಸೊ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ರು ಬೆಂಗಳೂರಿಂದ. ಸೊ ಅವರು ಹೊಳ್ಸಿ ಕರ್ಕೊಂಡು ಹೋಗ್ತಿದ್ದಾರೆ, ಬಾ ನಮ್ಮ ಜೊತೆ ಅಂತ ಹೋಗ್ತಾ ಇದ್ದೀವಿ. ನೀವು ಬನ್ನಿ ಗೈಸ್, ಕೀಪ್ ವಾಚಿಂಗ್. ಅಲ್ಲಿಗೆ ಹೋದ್ಮೇಲೆ ಗೈಸ್ ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೀವಿ. ನೀವು ನಮ್ಮ ಜೊತೆ ಬನ್ನಿ, ನಿಮಗೂ ತೋರಿಸ್ತೀವಿ ಗೈಸ್. ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ. ಈ ಕಡೆ ಬಾಯ್ ಮಾಡಿ ಗಾಯ್ಸ್. ಹಲೋ ಗಾಯ್ಸ್, ಇವಾಗ ಎಂಟ್ರಿ ಆದ್ವಿ ಗೈಸ್. ಇಲ್ಲಿಂದ ನಮ್ಮ ಅಕ್ಕ ಕಂಟಿನ್ಯೂ ಮಾಡ್ತಾರೆ. ನನಗೆ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಆಗುತ್ತೆ. ಕ್ಯಾರಿ ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಇವಾಗ ಹಿಂದೂ ಗಣಪತಿ ನೋಡಕ್ ಹೋಗ್ತಾ ಇದೀವಿ. ಎಲ್ಲ ನಾವು ಚಿತ್ರದುರ್ಗ ಹೆಂಗಿದೆ ಅಂದ್ರೆ ಏಷ್ಯಾದೆಲ್ಲ 2ನೇ ಸ್ಥಾನ ನಮ್ದು ಚಿತ್ರದುರ್ಗ. ಅದು ಹೇಳಕ್ಕೆ ಹೆಮ್ಮೆ ಆಗುತ್ತೆ ನಮ್ಗೆ. ಇವಾಗ 2 ಟೈಮ್ ಬಂದು ನೋಡಕ್ ಆಗಿಲ್ಲ. ಈಗ ಹೋಗ್ತಾ ಇದೀವಿ ಎಲ್ರು ನೋಡಿ, ಎಲ್ರು ಹೋಗ್ತಾ ಇದೀವಿ ನೋಡಿ. ಜಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂಥರ ನಮ್ಮೂರಲ್ಲಿ ಈ ದಸರಾ ಹಬ್ಬ, ಹಿಂದೂ ಗಣಪತಿ ಎರಡು ತುಂಬಾ ಚೆನ್ನಾಗಿ ಮಾಡೋದಂದ್ರೆ ಒಂಥರ ನೋಡಕ್ಕೆ ಎಲ್ಲ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ನಮ್ಮ ಚಿತ್ರದುರ್ಗದಲ್ಲಿ ಇದ್ದು ಈ ತರ ಗಣಪತಿ ಎಲ್ಲ ನೋಡೋದು ಒಂಥರ ಸೆಲೆಬ್ರೇಟ್ ನೋಡಕ್ಕೆ ಖುಷಿ ಆಗುತ್ತೆ. ಆ ದೇವ್ರು ನೋಡ್ಬಿಟ್ರೆ ಆ ಎಲ್ಲ ದೇವತೆಗಳೆಲ್ಲ ಬರ್ತಾರೆ. ಗಣಪತಿ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತಂದ್ರೆ ಅದು ವರ್ಣನೆ ಮಾಡಕ್ಕೆ ಆಗಲ್ಲ ನೋಡಿ. ನನ್ನ ತಮ್ಮ ಏನ್ ಗೊತ್ತಾ, ಮಾಡ್ತಾನೆ ಲಾಗು, ಬಟ್ ಅವ್ನಿಗೆ ಹೊರಗಡೆ ಬಂದಾಗ ಒಂಥರ ಸ್ಟೇಜ್ ಫಿಯರ್ ಅಂತಾರಲ್ಲ ಆ ತರ. ಬಟ್ ಅವನು ಎಲ್ಲ ಹೊರಗೊಂದು ಮಾತಾಡಕ್ಕಾಗಲ್ಲ, ಅದಕ್ಕೆ ನಾವು ಕಂಟಿನ್ಯೂ ಮಾಡ್ತಾನೆ ಪಡೆಯುತ್ತೆ. ಬನ್ನಿ ಗಾಯ್ಸ್, ಇನ್ನ ಮುಂದೆ ಹೋಗೋಣ. ಇವೆಲ್ಲ ಇಟ್ಕೊಂಡಿರ್ತಾರೆ ಅಂತ ನೋಡಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮ್ಮ ದುರ್ಗ. ಅದು ನಮ್ಮ ಚಿತ್ರದುರ್ಗ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಚಿತ್ರದುರ್ಗ. ಒಂಥರ ನೋಡಕ್ಕೆ 2 ಕಣ್ಣು ಸಾಲದು ನಮ್ಮ ದುರ್ಗನ. ಎಲ್ಲ ತರ ಸಿಗುತ್ತೆ ಚಿತ್ರದುರ್ಗ. ಒಂಥರ ಮುರುಘಾ ಮಠದಲ್ಲಿ ಜಾತ್ರೆ ಸೇಮ್ ಅದಕ್ಕಿಂತ ಡಬಲ್ ಆಗುತ್ತೆ ಇದು ಹಿಂದೂ ಗಣಪತಿ. ಅದನ್ನು ಲಾಗ್ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ದಸರಾ ಹಬ್ಬದಲ್ಲಿ ಲಾಗ್ನ. ಆಮೇಲೆ ಇದು ಸೆಕೆಂಡ್ ಹಿಂದೂ ಗಣಪತಿ ಮಾಡ್ತಾರೆ. ಅಲ್ಲಿ ಆಂಜನೇಯ, ಅದೇ ತರ ಎಲ್ಲ ದೇವರು ಮಾಡಿದ್ದಾರೆ. ಗೊತ್ತಾ ಗಾಯ್ಸ್, ಒಂದು ಟ್ರಿಕ್ಸ್ ಹೇಳ್ತಾ ಇದೀವಿ. ಹೊರಗಡೆ ಎಲ್ಲಾದ್ರೂ ಬಂದಾಗ ಸ್ಲಿಪ್ಪರ್ ಒಂದೇ ಹತ್ರ ಬಿಟ್ಟು ಕಳೆದೋಗುತ್ತೆ. ಯಾಕೆ ಗೊತ್ತಾ, ಒಂದೇ ಹತ್ರ ಬಿಡಬಾರ್ದು, ಒಂದೊಂದ್ ಸೈಡ್ ಬಿಡ್ಬೇಕು, ಇನ್ನೊಂದ್ ಕಡೆ ಇನ್ನೊಂದ್ ಸೈಡ್ ಬಿಡ್ಬೇಕು. ಅವಾಗ ಬಂದಾಗ ನಮ್ಗೆ 2 ಸ್ಲಿಪ್ಪರ್ ಸಿಗುತ್ತೆ. ಇದು 2ನೇ ಜಾಗ ನಾವು ಸೆಟ್ ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ ಗೈಸ್, ಈಗ ಎಂಟ್ರೆನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಗೈಸ್ ಇವಾಗ ದರ್ಶನಕ್ಕೆ ಹೋಗ್ತಿದೀವಿ. ಬನ್ನಿ ಗೈಸ್ ನೋಡಿ, ಅದು ಸೆಟ್ಟು. ಇದು ಸೆಟ್ಟಿನ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿರುತ್ತೆ. ಈ ವರ್ಷ ಮಾಡಿರೋದು ವರ್ಷ ಡಿಫ್ರೆಂಟ್ ಇರುತ್ತೆ, ಒಂದೇ ತರ ಮಾಡಲ್ಲ. ಈ ವರ್ಷ ಒಳಗಡೆ ಹೆಂಗಿದೆ ಅಂತ ಕ್ಯೂರಿಯಾಸಿಟಿ ಇಲ್ಲಿಂದಾನೆ. ಗೈಸ್ ಇದು ಎಂಟ್ರೆನ್ಸ್. ಈಗ ಒಳಗಡೆ ಹೋಗ್ತಾ ಇದೀವಿ ನೋಡಿ ಗೈಸ್. ಇನ್ನೂ ಇಷ್ಟು ಜನ ಇದೀವಿ ಎಲ್ಲ. ಇನ್ನೂ ತುಂಬಾ ಇದೆ. ನಾವು ಇನ್ನೂ ಎಂಟ್ರೆನ್ಸ್ ಅಷ್ಟೇ, ಒಳಗಡೆ ಇನ್ನೂ 2 ರೌಂಡ್ ಹೋಗ್ಬೇಕು. ಗಾಯ್ಸ್ ಈ ಸೆಟ್ ಹಾಕೋದಕ್ಕೆ ಸುಮಾರು 15 ದಿನ 20 ದಿನ ತಗೊಳ್ತಾರೆ ಗಾಯ್ಸ್.
ಅದೆಲ್ಲ ನೋಡಲ್ಲ ಅಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಇವಾಗೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ, ಪ್ರಸಾದ ಕೊಟ್ಟರು, ಪ್ರಸಾದ ಸ್ವೀಕರಿಸಿ ಈಗ 28 ಸ್ಯಾಟರ್ಡೆ ಇದೆ, ಎಲ್ಲರೂ ಬನ್ನಿ ವಿಸರ್ಜನೆ ಇರೋದು. ಅವತ್ತು ಈಗ 21 ದಿನ ಎಲ್ಲಿ ಕೂರಿಸ್ತಾರೋ ಇವಾಗ 21 ದಿನನೂ ದಿನ ಒಂದೊಂದು ಫಂಕ್ಷನ್ ನಡೆಸ್ತಾರೆ. ಗೈಸ್ ಒಪಿನಿಯನ್ ಕೇಳೋಣ ಬನ್ನಿ, ಅವ್ರಿಗೆಲ್ಲ ಯಾವ ತರ ಅನಿಸ್ತಾ ಇದೆ. ಅಕ್ಕ ಒಪಿನಿಯನ್ ಹೇಳಕ್ಕ, ಹೆಂಗ್ ಅನಿಸ್ತಿದೆ ಅಂತ. ಜಾಸ್ತಿ ಇದೆ, ಎಲ್ಲ ಅನುಕೂಲ ಎಲ್ಲ ಇದೆ, ಎಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದಾರೆ, ಹಳ್ಳಿಯಿಂದೆಲ್ಲ ಬಂದಿದ್ದಾರೆ. ನೀವು ದಯವಿಟ್ಟು ಎಲ್ಲರೂ ಸಾಕಷ್ಟು ಗೈಸ್ ಇವಾಗೆಲ್ಲ ಗಣಪತಿ ಎಲ್ಲ ನೋಡ್ಕೊಂಡ್ವಿ, ಅಲ್ಲೆಲ್ಲ ಪ್ರಸಾದ ತಿನ್ಕೊಂಡು ಹಂಗೆ ಅಲ್ಲಿ ಕಾರ್ಯಕ್ರಮ ಇತ್ತು, ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಇತ್ತು, ಅದೆಲ್ಲ ನೋಡ್ಕೊಂಡು ಫೋಟೋ ಹಿಡಿಸ್ಕೊಂಡು ಆಮೇಲೆ ಮತ್ತೆ ಹೋಗ್ತಾ ಇದೀವಿ. ನಮ್ಮ ಕಸಿನ್ಸ್ ರಿಯ ಒಪಿನಿಯನ್ ಕೇಳೋಣ ಬನ್ನಿ ಗೈಸ್. ಹೇಗೆ ಅನಿಸ್ತು ನಿಮ್ಗೆಲ್ಲ? ಹೇಗೆ ಅನಿಸ್ತು ಅಕ್ಕ? ಎಂಜಾಯ್ ಅನಿಸ್ತು. ಎಂಜಾಯ್ ಮಾಡಿದ್ದೀರಾ? ದೇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಒಂದ್ಸಲ ಎಲ್ಲ ಬಿಟ್ಕೊಂಡಿವಿ, ಚೆನ್ನಾಗಿದೆ. ನೀವು ಒಂದ್ಸಲ ಬನ್ನಿ, ಒಂಥರ ದೇವ್ರು ನೋಡಿದ್ರೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಒಂಥರ 21 ದಿನ ಇದ್ರೆ 21 ದಿನ ಒಂದೊಂದು ಫಂಕ್ಷನ್ ಮಾಡ್ತಾರೆ. ಭರತನಾಟ್ಯ ಆಗಿರ್ಬೋದು, ಜನಪದ ಗೀತೆ ಎಲ್ಲ ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಬನ್ನಿ ನೀವು ನೋಡಿ. 28ಕ್ಕೆ ವಿಸರ್ಜನೆ ಇದೆ ಗಣಪತಿದು, ನೀವೆಲ್ಲ ಬಂದು ಭಾಗವಹಿಸಿ. ಚೆನ್ನಾಗಿದೆ ನೋಡಕ್ಕೆ ಕಣ್ಣು ಅದೇನೋ ಒಂಥರ ಮೈ ರೋಮಾಂಚನ ಅಂತ. ನೀವು ಬನ್ನಿ ಎಲ್ಲರೂ. ಎಷ್ಟು ಜನ ಬಂದ್ರು ಏನು ಅನ್ಸಲ್ಲ, ಬೇಜಾರೇ ಆಗಲ್ಲ. ನೀವು ಎಷ್ಟು ಜನ ಬಂದ್ರು ಖುಷಿಯಾಗಿಂದಾನೆ ಹೋಗ್ತೀರಾ. ನೀವು ಎಷ್ಟು ದೂರದಿಂದ ಬಂದ್ರು ಫುಲ್ ಖುಷಿಯಿಂದ ಮನ್ಸಿಗೆ ತೃಪ್ತಿ ಪಟ್ಕೊಂಡು ಹೋಗ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ನಿಂತ್ಕೊಂಡೆಲ್ಲ ಹೋಗೋದು ಒಂಥರ ಕಾಲೆಲ್ಲ ನೋವು ಅನ್ಸುತ್ತೆ, ಬಟ್ ದೇವ್ರು ನೋಡಿದ್ರೆ ಎಲ್ಲ ಮರ್ತೋಗುತ್ತೆ. ನೀವು ಬಂದು ದೇವ್ರ ದರ್ಶನ ಮಾಡ್ರಿ. ವರ್ಷಕ್ಕೆ ಒಂದೇ ಸಲ ಈ ತರ ಬರೋದು. ನೀವು ಬಂದು ನೋಡಿ.
ನಮ್ಮ ದುರ್ಗದ ಗಣಪತಿ ಅಲ್ವಾ ತುಂಬಾ ಜೋರಾಗೆ ಇರುತ್ತೆ. ಯಾವ್ದು ನಮ್ಮ ದುರ್ಗ, ಚಿತ್ರದುರ್ಗ. ನಮ್ದು ಚಿತ್ರದುರ್ಗ ಇಲ್ಲಿ ಹೇಳಪ್ಪ ಪುರ ಹೇಳಪ್ಪ ನೀನು. ಪುರ್ರ ಇದ್ರದ ಪುರ್ರ 28ಗೂ ಬ್ಲಾಗ್ ಬರುತ್ತೆ. ನೀವೇನಾದ್ರು ಬಂದಿಲ್ಲ ಅಂದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಬಾಯ್. ಗೈಸ್ ಇದೆ ಸೆಪ್ಟೆಂಬರ್ 28 ಹಿಂದೂ ಮಂಡಪದ ವಿಸರ್ಜನೆ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ ಸಖತ್ತಾಗಿರುತ್ತೆ. ಒಂದು 4 ರಿಂದ 5 DJ ಬರುತ್ತೆ. ಲಕ್ಷ ಗಂಟ್ಲೆ ಜನ ಬರ್ತಾರೆ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಕರ್ಕೊಂಬಂದಿದ್ದೆ. ಈ ಸರಿನೂ ಅವ್ರನ್ನ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ಸೈಕಾಗಿರಿ ಗೈಸ್. ಎಲ್ಲಿ ಬೇಕಾದರೂ ಅಲ್ಲಿ ಪ್ರಸಾದ ಇರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಗೈಸ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.